ಮಹತ್ವದ ಘಟ್ಟ ತಲುಪಿದೆ ಲೋಕಾಯುಕ್ತದವರ ಮೂಡ ತನಿಖೆ. ಈಗ A4 ಪ್ರಕರಣದ A4 ದೇವರಾಜುಗೆ ಮತ್ತೆ ನಾಳೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರಮುಖವಾಗಿ ಈ ರೀತಿ ಆದೇಶ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಇಲ್ಲಿ ಏನು ನಡೆದಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿನೇ ಒಂದು ಇಡೀ ದಿನ ವಿಚಾರಣೆ ಮಾಡಿದರು ದೇವರಾಜ್ದು. ಈಗ ಮತ್ತೆ ನೋಟಿಸ್ ಕೊಟ್ಟು ನಾಳೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ನೋಡಿ, ದೇವರಾಜ್ ಅವ್ರನ್ನ ಲೋಕಾಯುಕ್ತದವರು ವಿಚಾರಣೆ ಮಾಡಿದ್ರು. ED ಅವರು ದೇವರಾಜ್ ಅವರ ಮನೆಯ ಮೇಲೇ ರೇಡ್ ಮಾಡಿದರು. ಒಂದು ಕಡೆ ಲೋಕಾಯುಕ್ತ ವಿಚಾರಣೆ, ಮತ್ತೊಂದು ಕಡೆ ED ವಿಚಾರಣೆ. ಬಟ್ ಲೋಕಾಯುಕ್ತದವರು ಆದಷ್ಟು ಬೇಗ ವರದಿಯನ್ನು ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಈಗ ಸದ್ಯಕ್ಕಂತೂ ಅದು ಮಹತ್ವದ ಘಟ್ಟ ತಲುಪಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಮೊದಲನೇದಾಗಿ ನಟೇಶ್ ಅವರ ವಿಚಾರಣೆ, ಮುಖ್ಯಮಂತ್ರಿಗಳ ಪ್ರಭಾವ ಇದರಲ್ಲಿ ಇದೆಯಾ ಇಲ್ವಾ ಅನ್ನೋದರಲ್ಲಿ ನಟೇಶ್ ಅವರ ವಿಚಾರಣೆ ಎಷ್ಟು ಮುಖ್ಯವಾದದ್ದು? ಎರಡನೇದು, ದೇವರಾಜ್ ಅವರಿಗೆ ಮತ್ತೆ ನೋಟಿಸ್ ಕೊಟ್ಟಿರ್ತಕ್ಕಂಥ ಮಹತ್ವ ಏನು? ಅರವಿಂದ್, ಬಹುತೇಕ ಇವತ್ತಿನ ಬೆಳಗ್ಗೆ 10:30 ಸಂದರ್ಭದಲ್ಲಿ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಮೂಡದ ಈ ಹಿಂದಿನ ಆಯುಕ್ತರಾಗಿದ್ದಂತಹ ನಟೇಶ್ ಬರ್ತಾರೆ ವಿಚಾರಣೆಗೆ. ಯಾಕೆಂದರೆ 3 ದಿನಗಳ ಹಿಂದೆ ಅಷ್ಟೇ ಅವರಿಗೆ ನೋಟಿಸನ್ನು ಕೂಡ ಕೊಡಲಾಗಿತ್ತು, ಮಂಗಳವಾರ ವಿಚಾರಣೆಗೆ ಬನ್ನಿ ಅಂತ. ಬಹುತೇಕ ಇವತ್ತು 10:30 ಸುಮಾರಿಗೆ ನಟೇಶ್ ವಿಚಾರಣೆಗೆ ಬರುವಂಥದ್ದು. ನಟೇಶ್ ಅವರ ವಿಚಾರಣೆ ಈ ಒಂದು ಇಡೀ ಪ್ರಕರಣದಲ್ಲಿ ಬಹಳ ಮಹತ್ವಪೂರ್ಣವಾದಂಥದ್ದು ಅರವಿಂದ್. ಕಾರಣ ಭಾಳ ಸ್ಪಷ್ಟ. ನಟೇಶ್ ಅವರ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿನೇ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಒಟ್ಟು 14 ಸೈಟ್ಗಳು ಮಂಜೂರಾಗುವಂಥದ್ದು ಮತ್ತು ಅವತ್ತಿನೇ ನಡೆದಂತಹ ಮೂಡ ಸಭೆಗಳಲ್ಲೇ ಈ ಎಲ್ಲದರ ತೀರ್ಮಾನಗಳು ಆಗುವಂಥದ್ದು. ಬಹುತೇಕವಾದಂತಹ ಏನು ಈ 14 ಸೈಟ್ಗಳಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳಲ್ಲಿ ಇರುವಂತಹ ಸೈನ್ ಅದು ನಟೇಶ್ ಅವ್ರದ್ದು. ಮತ್ತು ಅವರಿಗೆ ಖಾತೆಯಾಗಿದ್ದಂಥದ್ದು ಪಾರ್ವತಮ್ಮ ಸಿದ್ದರಾಮಯ್ಯನವರ ಪತ್ನಿ, ಪಾರ್ವತಮ್ಮ ಸಿದ್ದರಾಮಯ್ಯನವರ ಹೆಸರಿಗೆ 14 ಸೈಟ್ಗಳ ಖಾತೆ ಆಗುವಂಥದ್ದು ಕೂಡ ನಟೇಶ್ ಅವರ ಸಂದರ್ಭದಲ್ಲಿ. ಹೀಗಾಗಿ ಇಡೀ ಪ್ರಕರಣ ಇರುವಂಥದ್ದು ಸಿದ್ದರಾಮಯ್ಯನವರ ಪ್ರಭಾವ ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕು. ಹಾಗಾಗಿ 14 ಸೈಟ್ಗಳ ಕೊಡುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನಟೇಶ್ ಅವರ ಮೇಲೆ ಯಾವುದಾದ್ರೂ ಪ್ರಭಾವವನ್ನು ಬೀರಿದ್ರ? ನಟೇಶ್ ಅವರು ಯಾವ ಕಾನೂನಿನ ಅಡಿಯಲ್ಲಿ ಯಾವ ರೀತಿಯಾದಂತಹ ಲೆಕ್ಕವನ್ನು ಮಾಡಿಕೊಂಡು ಅವರಿಗೆ 14 ಸೈಟ್ಗಳನ್ನು ಮಂಜೂರಾತಿಯನ್ನು ಕೊಟ್ಟರು? 50-50 ಅನುಪಾತದಲ್ಲಿ ಇದಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶಗಳಿದ್ದಾವೆ ಮತ್ತು ಬರೆದಂತಹ ಪತ್ರಗಳ ಹಿಂದೆ ಸಿದ್ದರಾಮಯ್ಯನವರ ಪಾತ್ರ ಏನಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಒಂದು 14 ಸೈಟ್, ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯನವರ ಪತ್ನಿಯ 14 ಸೈಟ್ಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವವಾದಂಥ ವಿಚಾರಣೆ ಇವತ್ತು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ನಡೆಯುತ್ತೆ. ನಟೇಶ್ ಅವರು ಕೊಡುವಂತಹ ಹೇಳಿಕೆಗಳು ಸಿದ್ದರಾಮಯ್ಯನವರ ಪ್ರಭಾವ ಇದೆಯೋ ಇಲ್ಲ ಅನ್ನುವಂಥದ್ದರ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದಂಥದ್ದು. ಅದರ ಜೊತೆಗೆ ತಮ್ಮ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾಳೆ ಈ ಪ್ರಕರಣದ A4 ಅಂದರೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರರಿಗೆ ಜಮೀನನ್ನು ಕೊಟ್ಟಂತಹ ದೇವರಾಜ್ ಅವರನ್ನು ಮತ್ತೆ ವಿಚಾರಣೆಗೆ ಕರೀತಾ ಇರುವಂಥದ್ದು. ಅದಕ್ಕೂ ಕಾರಣ ಇದೆ ಅರವಿಂದ್. ಕೆಲವೊಂದಿಷ್ಟು ಅಧಿಕಾರಿಗಳು ಕೊಟ್ಟಿರುವಂಥ ಹೇಳಿಕೆಗಳು, ಈಗಾಗಲೇ ಸಾಕ್ಷಿಗಳ ರೂಪದಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಲೋಕಾಯುಕ್ತರು ಪಡೆದುಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ಗಳು ಕೂಡ ದೇವರಾಜ್ ಅವರ ಕಡೆಯಿಂದ ಲೋಕಾಯುಕ್ತದವರಿಗೆ ಬೇಕಾಗಿದೆ. ಹಾಗಾಗಿ ಆ ಕ್ಲಾರಿಫಿಕೇಷನ್ಗಳನ್ನು ಪಡೆದುಕೊಳ್ಳುವಂತಹ ದೃಷ್ಟಿಯಿಂದಾಗಿ ಈ ದೇವರಾಜ್ ಅವರಿಗೆ ಮತ್ತೆ ನೋಟಿಸನ್ನು ಕೂಡ ಜಾರಿ ಮಾಡಿರುವಂಥದ್ದು. ಬಹುತೇಕ ನಾಳೆ ದೇವರಾಜ್ ವಿಚಾರಣೆಗೆ ಬರ್ತಾರೆ. ಅದರ ಜೊತೆಗೆ ಈ ಒಂದು ಪ್ರಾಧಿಕಾರದಲ್ಲಿ ಈ ಹಿಂದೆ ನಟೇಶ್ ಅವ್ರಿಗೆ ಹಿಂದೆ ಆಯುಕ್ತರಾಗಿದ್ದಂತಹ ಕಾಂತರಾಜ್ ಅವರು ಮತ್ತು ರಾಜೀವ್ ಅವರ ಹಿಂದೆ ಅಧ್ಯಕ್ಷರಾಗಿದ್ದಂಥ ಧ್ರುವ್ ಕುಮಾರ್ ಅವ್ರಿಗೂ ಕೂಡ ನೋಟಿಸನ್ನು ಕೂಡ ಕೊಡಲಾಗಿದೆ. ಅವರು ಕೂಡ ನಾಳೆ ವಿಚಾರಣೆಗೆ ಬರ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ KP, ಧನ್ಯವಾದ. ಸೊ ಮಹತ್ತರ ಘಟ್ಟ, ಒಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆ ED, ಎರಡೂ ವಿಚಾರಣೆ.